ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಗು ಬಿಳಿಯಾಗಿ ಹುಟ್ಟಲಿಕ್ಕೆ ಈ ಆಹಾರಗಳು ಸೇವಿಸೋದ್ರಿಂದ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾವಾಗ ಒಂದು ಮಹಿಳೆ ಗರ್ಭಾವತಿಯೆಂದು ತಿಳಿಯುತ್ತೋ ಆಗ ಕುಟುಂಬದ ಎಲ್ಲ ಸದಸ್ಯರಿಂದ ಕೆಲವೊಂದು ಸಲಹೆಗಳು ಪ್ರಾರಂಭವಾಗ್ಬೋದು. ಅಂದರೆ ಇವಾಗ ನೀನು ಒಬ್ಬಳಿಗಾಗಿ ತಿನ್ನೋದಲ್ಲ, ಇಬ್ಬರಿಗೋಸ್ಕರ ನೀನು ತಿನ್ನಬೇಕು. ಕೆಲವು ಸಲಹೆಗಳು ಸರಿಯೋ ತಪ್ಪು ಎಂಬ ಗೊಂದಲಕ್ಕೆ ಬೀಳುವುದು ಮಾತ್ರ ಗರ್ಭಿಣಿ ಸ್ತ್ರೀಯರು. ಹಾಗಾಗಿ ಹಿರಿಯರು ಹೇಳಿದೆಲ್ಲವೂ ಸರಿಯೋ ಅಥವಾ ಅದನ್ನು ತಿಂದರೆ ನನ್ನ ದೇಹಕ್ಕೆ ಅಥವಾ ಮಗುವಿನ ಬೆಳವಣಿಗೆಗೆ ಸಹಕಾರಿಯೇ ಎಂಬ ಅನುಮಾನಗಳು ಹಲವರಲ್ಲಿ ಇರುತ್ತೆ. ಲೈಕ್ ಜಾಸ್ತಿ ಓಡಾಡಬಾರ್ದು, ಭಾರ ಎತ್ತಬಾರ್ದು ಎಂಬಿತ್ಯಾದಿ ಸಾಂಪ್ರದಾಯಿಕ ಸಲಹೆಗಳು ಪ್ರಾರಂಭವಾಗ್ತವೆ. ಅದೇ ರೀತಿ ಹುಟ್ಟುವ ಮಗುವಿನ ಕಲ್ಲರ್ ಬಿಳಿಯಾಗಿರಬೇಕೆಂಬ ಆಸೆ ಪ್ರತಿಯೊಂದು ದಂಪತಿಗಳಿಗೂ ಮತ್ತು ಕುಟುಂಬದ ಸದಸ್ಯರಿಗೂ ಇರಬಹುದು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಬಿಳಿಯ ತ್ವಚೆಯ ಬಗ್ಗೆ ಇರುವ ಆಸಕ್ತಿ ಬಹುಶಃ ಎಂದಿಗೂ ಕಡಿಮೆಯಾಗುವುದೇ ಇಲ್ಲ ಎಂದೆನಿಸುತ್ತದೆ. ಒಂದು ವೇಳೆ ಫ್ಯಾಮಿಲಿಯ ಜೀನ್ಸ್ ಕಪ್ಪಾದರೂ ಕೂಡ ಬಿಳಿ ಮಗು ಆಗಬೇಕೆಂಬ ಆಸೆ ಹಲವರದಾಗಿರುತ್ತೆ. ಹಾಗಾದರೆ ಸರಿಯಾದ ಆಹಾರ ಕ್ರಮ ಅಳವಡಿಸಿಕೊಳ್ಳುವುದರಿಂದ ಬಿಳಿ ಮಗುವನ್ನು ಪಡೆಯಲು ಸಾಧ್ಯವೇ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ತಜ್ಞರು ತಿಳಿಸುವಂತೆ ನೀವು ತಿನ್ನುವ ಆಹಾರದಿಂದ ಮಗುವಿನ ಚರ್ಮದ ಬಣ್ಣ ಬದಲಾಗುವುದಿಲ್ಲ. ನಿಮ್ಮ ಮಗುವಿನ ಬಣ್ಣ ನಿರ್ಧರಿಸುವುದು ಗಂಡ ಹೆಂಡತಿಯ ಜೀನ್ಸ್ನಿಂದ ಅಷ್ಟೇ. ಕೇವಲ ಡಯಟ್ನಿಂದಾಗಿ ಅದನ್ನೆಲ್ಲ ಬದಲಾಯಿಸಲು ಸಾಧ್ಯವಿಲ್ಲ. ಆದರೂ ಬಿಳಿ ತ್ವಚೆಯ ಬಗ್ಗೆ ಇರುವ ನಮ್ಮ ದೇಶದ ಆಸಕ್ತಿಯಿಂದ ಹಲವಾರು ಶತಮಾನಗಳಿಂದ ಆಯುರ್ವೇದದಲ್ಲಿ ಕೆಲವು ಆಹಾರಗಳನ್ನು ನಮೂದಿಸಲಾಗಿದ್ದು ಅದು ಹುಟ್ಟುವ ಮಗು ಬಿಳಿ ತ್ವಚೆ ಹೊಂದಿರಲು ನೆರವು ನೀಡುತ್ತದೆಯಂತೆ. ಹಾಗಾದರೆ ಅದು ಯಾವೆಲ್ಲ ಆಹಾರಗಳು ಈ ರೀತಿಯ ಬಿಳಿ ತ್ವಚೆಯ ಮಗುವನ್ನು ನೀಡಲು ನೆರವಿಗೆ ಬರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ. ತೆಂಗಿನಕಾಯಿ ಇರ್ಬೋದು, ಹಾಲು, ಮೊಟ್ಟೆಗಳು, ಬಾದಾಮಿ, ತುಪ್ಪ, ಕಿತ್ತಳೆ ಹಣ್ಣು ಮತ್ತು ಕೇಸರಿ ಹಾಲು ಅಂತ ಹೇಳ್ಬೋದು. ಫಸ್ಟ್ ನಾವು ತೆಂಗಿನಕಾಯಿ ಬಗ್ಗೆ ನೋಡ್ತಾ ಹೋಗೋಣ. ತೆಂಗಿನಕಾಯಲ್ಲಿ ಮೆಗ್ನೀಷಿಯಂ ಅಧಿಕವಾಗಿದೆ. ಇದು ಮೂಳೆಗಳನ್ನು ಗಟ್ಟಿಗೊಳಿಸಿ ಚಯಾಪಚಯ ಕ್ರಿಯೆಗೆ ಅವಶ್ಯಕವಾಗಿದೆ. ಅಲ್ಲದೆ ತೆಂಗಿನಕಾಯಲ್ಲಿ ಕಬ್ಬಿಣ ಸಮೃದ್ಧವಾಗಿದೆ. ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ತೆಂಗಿನ ಚೂರುಗಳನ್ನು ಸೇವಿಸುತ್ತಾ ಬಂದರೆ ಮಗುವಿನ ಚರ್ಮಕ್ಕೆ ಬಹಳ ಅತ್ಯುತ್ತಮ ಎಂದು ಹೇಳಲಾಗುತ್ತೆ. ಅದೇ ರೀತಿ ಈ ತೆಂಗಿನಕಾಯಿಯ ಚೂರುಗಳನ್ನು ನಿಯಮಿತವಾಗಿ ತಿನ್ನುತ್ತಾ ಬರುವುದರಿಂದ ಗರ್ಭಿಣಿಯರಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಎದೆಯುರಿಯನ್ನು ಕೂಡ ಕಡಿಮೆ ಮಾಡುತ್ತೆ, ಮಲಬದ್ಧತೆಯನ್ನು ತಡೆಯುತ್ತೆ. ನೆಕ್ಸ್ಟ್ ಒನ್ ಕಿತ್ತಳೆ. ಗರ್ಭಿಣಿಯರು ಕಿತ್ತಳೆ ಹಣ್ಣು ಹಾಗೂ ಅದರ ಜ್ಯೂಸನ್ನು ಸೇವಿಸಬಹುದು. ಇದರಲ್ಲಿರುವಂತಹ ವಿಟಮಿನ್ ಸಿ ಅನೇಕ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸುತ್ತೆ. ಸೊ ಹಾಗಾಗಿ ವೈದ್ಯರು ಕೂಡ ಗರ್ಭಾವಸ್ಥೆಯಲ್ಲಿ ಕಿತ್ತಳೆಯನ್ನು ಶಿಫಾರಸು ಮಾಡ್ತಾರೆ. ಈ ವಿಟಮಿನ್ ಸಿ ಮಗುವಿನ ಬೆಳವಣಿಗೆಗೆ ಉತ್ತಮ ಮಾತ್ರವಲ್ಲ, ಚರ್ಮದ ಟೋನನ್ನು ಕೂಡ ಸುಧಾರಿಸುತ್ತೆ. ಗರ್ಭಿಣಿಯರು ಆಗಾಗ್ಗೆ ಕಿತ್ತಳೆಯನ್ನು ಸೇವಿಸುತ್ತಾ ಬಂದರೆ ಮಗುವಿನ ಚರ್ಮ ಸುಂದರವಾಗಿಸುತ್ತದೆ. ಹಾಗಾಗಿ ಸಿಟ್ರಸ್ ಹಣ್ಣುಗಳಲ್ಲಿ ಒಂದೆನಿಸಿರುವ ಕಿತ್ತಳೆಯನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸುವುದು ಬಹಳ ಒಳ್ಳೆಯದು. ನೆಕ್ಸ್ಟ್ ಒನ್ ಹಾಲು. ಗರ್ಭಿಣಿ ಸ್ತ್ರೀಯರು ಹೆಚ್ಚು ಹಾಲು ಸೇವಿಸುವುದು ಬಹಳ ಪ್ರಯೋಜನಕಾರಿ. ಮಗುವಿನ ಬೆಳವಣಿಗೆಗೆ ಬಹಳವಾಗಿ ಹಾಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಬಾದಾಮಿ. ಒಣ ಹಣ್ಣುಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವ ಬಾದಾಮಿ ಅನೇಕ ಆರೋಗ್ಯ ಪ್ರಯೋಜನಗಳಿಂದ ಹೆಸರುವಾಸಿಯಾಗಿದೆ. ಇದರಲ್ಲಿ ವಿಟಮಿನ್ ಇ, ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದ್ದು ಭ್ರೂಣದ ಮೆದುಳಿನ ಬೆಳವಣಿಗೆಗೆ ಉತ್ತಮವಾಗಿದೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಪ್ರೋಟೀನ್, ವಿಟಮಿನ್ ಇ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇರುವ ಬಾದಾಮಿ ಬೀಜಗಳನ್ನು ಸೇವಿಸುವುದರಿಂದ ಮಗುವಿಗೆ ಕ್ಯಾಲ್ಶಿಯಂ ಮೂಳೆಗಳ ಬೆಳವಣಿಗೆಗೆ ಹೆಚ್ಚಿಸುವುದಲ್ಲದೆ ಇದರಲ್ಲಿರುವಂಥ ವಿಟಮಿನ್ ಸಿ ಚರ್ಮ ಹೊಳೆಯುವಂತೆ ಮಾಡುತ್ತೆ. ನೆಕ್ಸ್ಟ್ ಕೇಸರಿ ಹಾಲು. ಗರ್ಭಾವಸ್ಥೆಯಲ್ಲಿ ಕೇಸರಿ ಹಾಲು ಕುಡಿಯುವುದರಿಂದ ಮಗುವಿನ ಚರ್ಮವು ನಳಿಸುತ್ತದೆ ಎಂದು ಪರಿಗಣಿಸಲಾಗುತ್ತೆ. ಆದರೆ ಇದನ್ನು ಮೊದಲೆರಡು ತ್ರೈಮಾಸಿಕದಲ್ಲಿ, ಅಂದರೆ ಮೊದಲನೇ ಅಥವಾ ಎರಡನೇ ತ್ರೈಮಾಸಿಕದಲ್ಲಿ ಶಿಫಾರಸು ಮಾಡಲಾಗುವುದಿಲ್ಲ. ಅದರ ಬದಲಾಗಿ ಕೊನೆಯ ತ್ರೈಮಾಸಿಕದಲ್ಲಿ ಶಿಫಾರಸು ಮಾಡಲಾಗ್ಬೋದು.
ಇದನ್ನು ನೀವು ಒಂದು ವೇಳೆ ಕುಡಿಬೇಕು ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡಿದ ನಂತರನೇ ಕುಡಿಯೋದು ಒಳ್ಳೆಯದು. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಕೇಸರಿ ಹಾಲನ್ನು ಹೆಚ್ಚಾಗಿ ಸೇವಿಸಬಾರ್ದು. ಯಾಕಂತ ಹೇಳಿದರೆ ಕೆಲವೊಮ್ಮೆ ಗರ್ಭಪಾತವಾಗಲಿಕ್ಕೆ ಇದು ಕಾರಣವಾಗ್ಬೋದು. ಕೆಲವರಿಗೆ ಇದು ತುಂಬ ಹೀಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಕುಡಿಬೇಕು ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡಿದ ನಂತರನೇ ಕುಡಿಯೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ನೆಕ್ಸ್ಟ್ ತುಪ್ಪ ಆಯುರ್ವೇದದಲ್ಲಿ ದಿವ್ಯ ಔಷಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ, ಜೊತೆಗೆ ಚರ್ಮದ ಬಣ್ಣವನ್ನು ಕೂಡ ಸುಧಾರಿಸುತ್ತೆ. ಅಧ್ಯಯನದ ಪ್ರಕಾರ ನಿಯಮಿತವಾಗಿ ತುಪ್ಪವನ್ನು ಗರ್ಭಿಣಿಯರು ಸೇವಿಸುವುದರಿಂದ ಮಗುವಿನ ಚರ್ಮದ ಬಣ್ಣವನ್ನು ಸುಧಾರಿಸುತ್ತದೆ. ಹಾಗಾಗಿ ಗರ್ಭಿಣಿಯರು ತಮ್ಮ ಆಹಾರದಲ್ಲಿ ತುಪ್ಪವನ್ನು ಸೇವಿಸಿದರೆ ಅದು ಹೆರಿಗೆಯ ಸಮಯದಲ್ಲಿ ನೋವಿನಿಂದ ಪರಿಹಾರವನ್ನು ನೀಡುತ್ತೆ ಎನ್ನಲಾಗಿದೆ. ಅಂದರೆ ಯಾವ ಗರ್ಭಿಣಿ ಸ್ತ್ರೀಯು ಊಟದಲ್ಲಿ ತುಪ್ಪವನ್ನು ಬಳಸ್ತಾರೆ ಅಂಥವರಿಗೆ ಹೆರಿಗೆ ಸಮಯದಲ್ಲಿ ನೋವು ಸ್ವಲ್ಪ ಕಡಿಮೆ ಬರ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೊಟ್ಟೆಗಳು. ಗರ್ಭಿಣಿ ಸ್ತ್ರೀಯರು ಮೊಟ್ಟೆಯನ್ನು ದಿನಾಲೂ ಸೇವಿಸ್ತಾ ಬರೋದ್ರಿಂದ ಇದು ಕೂಡ ಮಗುವಿನ ಬಣ್ಣ ಬಿಳಿಯಾಗಲು ಹೆಲ್ಪ್ ಆಗ್ಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ಬಾದಾಮಿಯನ್ನು ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಿತವಾಗಿ ಸೇವಿಸ್ಬೋದು. ಅಂದರೆ ಜಾಸ್ತಿ ತಿನ್ನಲಿಕ್ಕಿಲ್ಲ, ಮಿತವಾಗಿ ತಿನ್ಬೋದು. ಅದೇ ರೀತಿ ದಾಳಿಂಬೆ ಹಣ್ಣನ್ನು ಕೂಡ ನೀವು ಸೇವಿಸ್ಬೋದು. ಹಾಗಾಗಿ ತನಗೆ ಹುಟ್ಟುವ ಮಗು ಆರೋಗ್ಯವಾಗಿ ಮತ್ತು ಕಾಂತಿಯುತವಾಗಿ ಹುಟ್ಟಬೇಕೆಂಬ ಆಸೆ ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರಿಗೆ ಸಹಜವಾಗಿ ಇರುತ್ತೆ. ಹಾಗಾಗಿ ನೀವು ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೋಗ್ತೀರಾ ಆ ಒಂದು ಸಂದರ್ಭದಲ್ಲಿ ಯಾವ ಆಹಾರಗಳನ್ನು ತಿನ್ನಬೇಕು ಅನ್ನೋದನ್ನು ಅವರು ಶಿಫಾರಸು ಮಾಡ್ತಾರೆ. ಪೋಷಕಾಂಶವುಳ್ಳ ಆಹಾರಗಳು, ಆರೋಗ್ಯಕರವಾದ ಜೀವನ ಶೈಲಿ ಮಗುವಿನ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಕೆಲವು ಹಣ್ಣುಗಳು ಮಗುವಿನ ಬುದ್ಧಿವಂತಿಕೆ ಹಾಗೂ ಬಣ್ಣವನ್ನು ಉತ್ತೇಜಿಸುತ್ತೆ. ಅಂದರೆ ಸ್ಕಿನ್ ಟೋನ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ನೀವು ಜಾಸ್ತಿ ಹಣ್ಣು ತರಕಾರಿಗಳನ್ನು ಸೇವಿಸಬೇಕಾಗುತ್ತೆ. ಅವಕಾಡೋ ಅಂದರೆ ಕನ್ನಡದಲ್ಲಿ ಅದನ್ನು ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ, ಇದನ್ನು ಕೂಡ ನೀವು ತಗೋಬೋದು. ಇದರ ಜೊತೆಗೆ ನೀವು ಕೆಲವೊಂದು ಅಂಶಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಜಾಸ್ತಿ ಜಂಕ್ ಫುಡ್ಸ್ಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಅದೇ ರೀತಿ ಜಾಸ್ತಿ ಆಯಿಲಿ ಕಂಟೆಂಟ್ ಇರುವಂಥ ಫುಡ್ಗಳಿರ್ಬೋದು ಅಥವಾ ಕರಿದ ಫುಡ್ಸ್ಗಳು ಅಥವಾ ತುಂಬ ಖಾರ ಇರುವಂಥ ಫುಡ್ಗಳಾಗಲಿ ಅಥವಾ ತುಂಬ ಸ್ವೀಟ್ಸನ್ನು ತಿನ್ನೋದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಮನೆಯಲ್ಲಿ ನೀವು ಯಾವ ರೀತಿ ರೆಗ್ಯುಲರ್ ಕೆಲಸ ಮಾಡ್ತೀರಾ ಆ ರೀತಿ ನೀವು ಕೆಲಸಗಳನ್ನು ಮಾಡ್ಬೋದು. ಆಫೀಸಿಗೂ ಕೂಡ ಹೋಗ್ಬೋದು. ಅಂದರೆ ಲಾಂಗ್ ಜರ್ನಿನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ತುಂಬ ಭಾರ ಎತ್ತೋದು ಅಥವಾ ತುಂಬ ಸರಿ ಬಗ್ಗೆ ಏಳುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ತುಂಬ ಸರಿ ಮೆಟ್ಲು ಹತ್ತಿ ಏಳುವುದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದೇ ಕಡೆ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದಾಗಲಿ ಅಥವಾ ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನೀವು ರೆಸ್ಟ್ ತಗೊಳ್ಬೇಕಾಗತ್ತೆ. ಆದಷ್ಟು ರಾತ್ರಿ ಹೊತ್ತು ನೀವು 8 ಅವರ್ಸ್ ಆದ್ರೂ ಕೂಡ ನಿದ್ದೆ ಮಾಡಬೇಕಾಗತ್ತೆ. ಸಂಜೆ ಹೊತ್ತು ಸ್ವಲ್ಪ ವಾಕ್ ಹೋಗುವುದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಒಳ್ಳೆಯ ಮ್ಯೂಸಿಕ್ ಇವುಗಳನ್ನು ನೀವು ಕೇಳ್ತಾ ಇರಬೇಕಾಗತ್ತೆ. ಅದೇ ರೀತಿ ಯಾವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲಿಕ್ಕೆ ಹೋಗ್ತೀರಾ ಪ್ರತಿ ಸರಿ ನಿಮಗೇನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ವಿಜ್ಞಾನವು ಈ ರೀತಿ ಆಹಾರ ಸೇವನೆಯಿಂದ ಮಗುವಿನ ಬಣ್ಣ ನಿರ್ಧಾರವಾಗುತ್ತೆ ಎಂಬ ವಿಚಾರವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಹಾಗೆಂದು ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕಲು ಕೂಡ ವಿಜ್ಞಾನಕ್ಕೆ ಮನಸ್ಸಿಲ್ಲ. ಆದರೆ ನೀವು ಗರ್ಭಿಣಿ ಇರುವಂಥ ಸಂದರ್ಭದಲ್ಲಿ ಇವೆಲ್ಲ ಆಹಾರಗಳನ್ನು ನೀವು ಸೇವಿಸುವುದರಿಂದ ನಿಮ್ಮ ಮಗುವಿನ ಬೆಳವಣಿಗೆಗೆ ಮತ್ತು ಚರ್ಮವು ಬಿಳಿಯಾಗಲು ಕೂಡ ನೆರವಾಗಬಹುದು. ಅದೇ ರೀತಿ ಮಗು ಕಪ್ಪಾಗಿಯೂ ಹುಟ್ಬೋದು ಅಥವಾ ಬಿಳಿಯಾಗಿಯೂ ಹುಟ್ಬೋದು. ಅದು ನಮಗೆ ಮುಖ್ಯವಲ್ಲ. ಮುಖ್ಯವಾಗಿದ್ದು ಮಗುವಿನ ಆರೋಗ್ಯ. ಎಂಡ್ ಆಫ್ ದ ಡೇ ಒಂದು ಆರೋಗ್ಯಕರವಾದ ಮಗು ಹುಟ್ಟಬೇಕಷ್ಟೆ. ಅಂದರೆ ಮಗು ಫಿಸಿಕಲಿಯಾಗಿ ಹಾಗೂ ಮೆಂಟಲಿಯಾಗಿಯೂ ಕೂಡ ಹೆಲ್ತಿಯಾಗಿರಬೇಕಾಗತ್ತೆ.
ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.